ನಮಸ್ಕಾರ ವಿದ್ಯಾರ್ಥಿಗಳೇ. NMMSನ ಪುನರಾವರ್ತನೆಯ 17ನೇ ಭಾಗಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋವನ್ನು ನಾವು ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಗುಪ್ತ ಸಂಕೇತೀಕರಣಗಳ ಲೆಕ್ಕಗಳೊಂದಿಗೆ ಪ್ರಾರಂಭಿಸೋಣ. ಇಲ್ಲಿ ಕೊಟ್ಟಿರುವಂತಹ ಲೆಕ್ಕವನ್ನು ಗಮನಿಸಿ. CHARCOAL ಅಂದ್ರೆ 45164913. MORALE ಅಂದ್ರೆ 296137 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ALLOCHRE ಅಂದ್ರೆ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಹೇಗ್ ಮಾಡೋದು? ಇಲ್ಲಿ ಮೊದಲು ನಾವು ಕೊಟ್ಟಿರುವಂತಹ ಸಂಕೇತಗಳನ್ನು ಒಮ್ಮೆ ಗಮನಿಸೋಣ. ಇಲ್ಲೇನ್ ಹೇಳಿದ್ದಾರೆ? CHARCOAL ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ? 45164913 ಅಲ್ವಾ? ಹಾಗಿದ್ರೆ ನಾವು C ಅಂದ್ರೆ 4 ಅಂತ ತೆಗೆದುಕೊಳ್ಳೋಣ, H ಅಂದ್ರೆ 5 ಅಂತ ತೆಗೆದುಕೊಳ್ಳೋಣ, A ಅಂದ್ರೆ 1, R ಅಂದ್ರೆ 6, C ಅಂದ್ರೆ 4, O ಅಂದ್ರೆ 9, A ಅಂದ್ರೆ 1, L ಅಂದ್ರೆ 3. ಅದೇ ತರ MORALE ಅಂತ ಕೊಟ್ಟಿದ್ದಾರೆ. M ಅಂದ್ರೆ 2, O ಅಂದ್ರೆ 9, R ಅಂದ್ರೆ 6, A ಅಂದ್ರೆ 1, L ಅಂದ್ರೆ 3, E ಅಂದ್ರೆ 7. ಇವಾಗ ಈ ಎರಡು ಶಬ್ದಗಳಿಗೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಗಮನಿಸುತ್ತಾ ಹೋಗೋಣ. ನಮ್ಗೆ ಇಲ್ಲಿ ಏನು ಗೊತ್ತಾಗತ್ತೆ? ಇಲ್ಲಿ C ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ? 4. ಇನ್ನೊಂದು ಕಡೆನೂ C ಅಂದ್ರೆ ಏನು ಅಂತ ಬಂದಿದೆ? 4 ಅಲ್ವಾ? ಅದೇ ತರ Oಗೆ ನೋಡೋಣ. O ಅಂದ್ರೆ 9 ಅಲ್ವಾ? ಇಲ್ಲೂ ಅಷ್ಟೇ MORALE ಅದರಲ್ಲಿ O ಅಂದ್ರೆ 9. ಈ ತರ ಪ್ರತಿ ಒಂದು ಇಂಗ್ಲಿಷ್ ಅಕ್ಷರಗಳಿಗೆ ಒಂದೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನು ಬಳಸುತ್ತಾ ನಾವೀಗ ಏನ್ ಮಾಡಬೇಕು? ALLOCHRE ಅದಕ್ಕೆ ಏನ್ ಬರುತ್ತೆ ಅಂತ ನಾವು ಕಂಡು ಹಿಡಿಬೇಕು. ಹೇಗ್ ಮಾಡೋದು? ALLOCHRE. ಈಗ ಈ ಎರಡು ಶಬ್ದಗಳನ್ನು ಗಮನಿಸುತ್ತಾ ಈ ಅಕ್ಷರಗಳಿಗೆ ಏನು ಸಂಖ್ಯೆ ಬರುತ್ತೆ ಅಂತ ನೋಡಿದ್ರೆ, A ಅಂದ್ರೆ ಏನು? ಇಲ್ಲಿ ಚಾರ್ಕೋಲ್ ಇದ್ರಲ್ಲಿ ಏನಿದೆ? A ಅಂದ್ರೆ ಏನು ಅಂತ ಇದೆ? ಇಲ್ಲಿ A ಅಂದ್ರೆ 1 ಅಲ್ವಾ? ಹಾಗಿದ್ರೆ ನಾವು A ಅಂದ್ರೆ ಏನು ಅಂತ ತಗೋಬೇಕು? 1. ಮುಂದೆ ಏನ್ ಬರುತ್ತೆ? L ಅಂದ್ರೆ ಏನಿದೆ? L ಅಂದ್ರೆ ಇಲ್ಲೂ ಇದೆ 3 ಅಂತ, ಇಲ್ಲೂ 3 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನಾವಿದನ್ನು 3. ಮುಂದೆ L ಅದಕ್ಕೂ 3. ಮುಂದೆ O ಅಂದ್ರೆ ಏನು? O ಅಂದ್ರೆ 9 ಅಲ್ವಾ? C ಅಂದ್ರೆ ಏನು? C ಅಂದ್ರೆ 4. ಆಮೇಲೆ H ಅಂದ್ರೆ ಏನು? H ಅಂದ್ರೆ 5. ಆಮೇಲೆ R ಅಂದ್ರೆ ಏನು? R ಅಂದ್ರೆ 6. ಆಮೇಲೆ ಕೊನೆಯದು E ಅಂದ್ರೆ ಏನು? E ಅಂದ್ರೆ 7. ಇದು ನಮ್ಗೆ ALLOCHRE ಇದಕ್ಕೆ ಸಿಕ್ಕಿರುವಂತಹ ಒಂದು ಸಂಖ್ಯೆ ಅಲ್ವಾ? ಈ ಸಂಖ್ಯೆ ಯಾವ ಆಪ್ಷನ್ ಅಲ್ಲಿದೆ ನೋಡಿ. ಈ ಸಂಖ್ಯೆ ಆಪ್ಷನ್ ಬಿ ಯಲ್ಲಿದೆ. ಆದ ಕಾರಣ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಅಲ್ವಾ? ಸರಿ, ಹಾಗಿದ್ರೆ ಇಂಥದ್ದೇ ಇನ್ನೊಂದು ಲೆಕ್ಕ ಮಾಡೋಣ. ಈ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ? ಎಂಟ್ರಿ ENTRY ಅಂದ್ರೆ 1 2 3 4 5. ಓಕೆ, ಅದನ್ನೇ ಬರೆಯೋಣ ಇಲ್ಲಿ. ENTRY ಅದಕ್ಕೆ ಯಾವ ಸಂಖ್ಯೆ? 1 2 3 4 5 ಅಲ್ವಾ? ಅದೇ ತರ STEADY ಇದಕ್ಕೇನ್ ಕೊಟ್ಟಿದ್ದಾರೆ? 9 3 1 7 8 5 ಅಲ್ವಾ? ಅಂದ್ರೆ ಅರ್ಥ ಏನು? E ಎಂಬ ಅಕ್ಷರಕ್ಕೆ 1 ಅಂಕೆ, N ಅಕ್ಷರಕ್ಕೆ 2, T ಗೆ 3, R ಗೆ 4, Y ಗೆ 5. ಅದೇ ತರ S ಗೆ 9, T ಗೆ 3, E ಗೆ 1, A ಗೆ 7, D ಗೆ 8, Y ಗೆ 5 ಅಂತ ಕೊಟ್ಟಿದ್ದಾರೆ. ಈಗ ನಾವು ಯಾವುದಕ್ಕೆ ಕಂಡು ಹಿಡಿಬೇಕು? ARR
EST. ಇದಕ್ಕೆ ನಾವು ಯಾವುದು ಸರಿಯಾದ ಸಂಖ್ಯೆ ಅಂತ ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಈಗ ಇದನ್ನು ನೋಡಿದ್ರೆ ಏಗೇನು, ಎ ಅಂದ್ರೆ ಏನು? ಎ ಅಂದ್ರೆ 7 ಅಲ್ವಾ? ಆರ್ ಅಂದ್ರೆ ಏನು? ಆರ್ ಅಂದ್ರೆ 4. ಮುಂದೆ ಆರೇ ಇದೆ, ಸೊ 4. ಇ ಅಂದ್ರೆ ಏನು? ಇ ಅಂದ್ರೆ 1. ಮುಂದೆ ಎಸ್, ಎಸ್ ಅಂದ್ರೆ ಏನು? 9. ಆಮೇಲೆ ಟಿ ಅಂದ್ರೆ ಏನ್ ಬರುತ್ತೆ? 3. ಹಾಗಿದ್ರೆ ನಮ್ಗೆ ಬೇಕಾಗಿರುವ ಸಂಖ್ಯೆ ಯಾವುದು? 7 4 4 1 9 3. ಯಾವುದ್ರಲ್ಲಿದೆ? ಇದು ಆಪ್ಷನ್ ಬಿ ಯಲ್ಲಿದೆ ಅಲ್ವಾ? ಸೊ ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅರ್ಥ ಆಯ್ತಲ್ವಾ? ಸರಿ, ಇನ್ನೊಂದ್ ಲೆಕ್ಕ ಇಂತಹುದೇ ಮಾಡೋಣ. ಇಲ್ಲೇನ್ ಕೊಟ್ಟಿದ್ದಾರೆ? ಗಿವ್, GIVE ಅಂದ್ರೆ 5 1 3 7 ಅಲ್ವಾ? ಆಮೇಲೆ BAT ಅಂದ್ರೆ 9 2 4. ಆದರೆ GATE ಅಂದ್ರೆ ಏನು ಅಂತ ಕೇಳಿದ್ದಾರೆ. ಏನು? GATE. ಓಕೆ, ಈಗ ಇದನ್ನು ಎರಡು ಶಬ್ದಗಳನ್ನು ಗಮನಿಸುತ್ತಾ ನಾವು GATEಗೆ ಯಾವ ಸಂಖ್ಯೆ ಬರುತ್ತೆ ಅಂತ ಹೇಳ್ಬೋದಾ? ಗಮನಿಸಿ. GIVE ಅಂದ್ರೆ 5 1 3 7 ಅಂದ್ರೆ ಜಿ ಅಂದ್ರೆ ಏನಾಯ್ತು? ಜಿ ಅಂದ್ರೆ 5. ಹಾಗಿದ್ರೆ ಜಿಗೆ ಏನ್ ಬರಿಬೇಕು? 5. ಆಮೇಲೆ ಎ ಅಂದ್ರೆ ಏನು ಹೇಳ್ಬೋದಾ? ಎ ಎಲ್ಲಿ ಬರುತ್ತೆ? ಈ BAT ಯಲ್ಲಿದೆ. ಆದ ಕಾರಣ ಎ ಯ ಜಾಗದಲ್ಲಿ ಯಾವ ಅಂಕೆ ಬರಬೇಕು? 2 ಅಲ್ವಾ? ಆಮೇಲೆ ಟಿ ಯ ಬದಲು ಏನ್ ಬರಿಬೇಕು? ಟಿ ಯ ಬದಲು ಇಲ್ಲಿ 4 ಬಂದಿದೆ. ಆಮೇಲೆ ಇ ಯ ಬದಲು, ಇ ಅಂದ್ರೆ 7 ಅಲ್ವಾ? ಹಾಗಿದ್ರೆ ಯಾವ ಸಂಖ್ಯೆ ಬರಬೇಕು? 5 2 4 7 ಅನ್ನೋ ಸಂಖ್ಯೆ ಬರಬೇಕು. ಎಲ್ಲಿದೆ? 5 2 4 7 ಅನ್ನೋ ಸಂಖ್ಯೆ ಆಪ್ಷನ್ ಸಿ ಯಲ್ಲಿದೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಸರಿ, ಹಾಗಾದ್ರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದ್ರೆ ಗುಪ್ತ ಸಂಕೇತೀಕರಣ ಸರಿಯಾಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ 4ನೇ ಲೆಕ್ಕ ನೋಡಿ. ನೀಲಿ ಅಂದರೆ ಹಸಿರು, ಹಸಿರು ಅಂದರೆ ಬಿಳಿ, ಬಿಳಿ ಅಂದರೆ ಹಳದಿ, ಹಳದಿ ಅಂದರೆ ಕಪ್ಪು, ಕಪ್ಪು ಅಂದರೆ ಕೆಂಪು. ಆದರೆ ಹಾಲಿನ ಬಣ್ಣ ಏನು ಅಂತ ಕೇಳಿದ್ದಾರೆ. ಹೇಗ್ ಮಾಡೋದು? ನಮ್ಗೆಲ್ಲ ಗೊತ್ತು ಹಾಲಿನ ಬಣ್ಣ ಏನು? ಹಾಲಿನ ಬಣ್ಣ ಬಿಳಿ ಅಲ್ವಾ? ಹಾಗಿದ್ರೆ ನಮ್ಗೆ ಇಲ್ಲಿ ಏನ್ ಮಾಡ್ಬೇಕು? ನಾವು ಬಿಳಿಯನ್ನು ಟಿಕ್ ಮಾಡ್ಬೇಕಾ? ಅಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿ ಏನ್ ಹೇಳಿದ್ದಾರೆ? ಬಿಳಿ ಅಂದ್ರೆ ಏನು ಅಂತ ಕೊಟ್ಟಿದ್ದಾರೆ? ಬಿಳಿ ಅಂದ್ರೆ ಹಳದಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ಹಾಗಿದ್ರೆ ನಾವು ಇಲ್ಲಿ ಹಾಲಿನ ಬಣ್ಣ ಏನು? ಬಿಳಿ. ಆದ್ರೆ ನಮ್ಗೆ ಗೊತ್ತು ಬಿಳಿ ಅಂದ್ರೆ ಹಳದಿ. ಆದ ಕಾರಣ ನಾವು ಯಾವುದನ್ನು ಟಿಕ್ ಮಾಡಬೇಕು? ಹಳದಿ ಅನ್ನೋದನ್ನು ಟಿಕ್ ಮಾಡಬೇಕು. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ, ಹಳದಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಈ ತರಹದ ಇನ್ನೊಂದು ಲೆಕ್ಕವನ್ನು ನೋಡೋಣ. ಬ್ಯಾಗ್ ಅನ್ನು ಬಾಕ್ಸ್ ಎಂದು ಕರೆದರೆ ಬಾಕ್ಸ್ ಅನ್ನು ಪೆನ್ ಎಂದು ಕರೆಯುತ್ತಾರೆ. ಪೆನ್ ಅನ್ನು ಕೊಡೆ ಅಂದ್ರೆ ಅಂಬ್ರೆಲ್ಲಾ ಎಂದು ಕರೆದರೆ ವಿದ್ಯಾರ್ಥಿಯು ಬರೆಯಲು ಏನನ್ನು ಬಳಸುತ್ತಾನೆ ಅಂತ ಕೇಳಿದ್ದಾರೆ. ಸೊ ಹೇಗ್ ಮಾಡೋದು? ಇಲ್ಲಿ ಬ್ಯಾಗ್ ಅನ್ನು ಬಾಕ್ಸ್ ಅಂತ ಹೇಳ್ತಾರೆ, ಬಾಕ್ಸ್ ಅನ್ನು ಪೆನ್ ಅಂತ ಹೇಳ್ತಾರೆ, ಪೆನ್ ಅನ್ನು ಕೊಡೆ ಅಂತ ಹೇಳ್ತಾರೆ. ಹಾಗಿದ್ರೆ ವಿದ್ಯಾರ್ಥಿ ಬರೆಯಲು ಏನನ್ನು ಬಳಸ್ತಾನೆ? ವಿದ್ಯಾರ್ಥಿ ಯಾವುದರಿಂದ ಬರಿತಾನೆ? ವಿದ್ಯಾರ್ಥಿ ಪೆನ್ನಿನಿಂದ ಬರಿತಾನೆ. ಆದ್ರೆ ಇಲ್ಲಿ ಪೆನ್ನನ್ನು ಏನಂತ ಕರೀತಾರೆ? ಪೆನ್ನನ್ನು ಕೊಡೆ ಅಂತ ಕರೀತಾರೆ. ಹಾಗಿದ್ರೆ ನಾವು ಇಲ್ಲಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಬೇಕು? ಕೊಡೆ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಎಲ್ಲಿದೆ? ಆಪ್ಷನ್ ಡಿ ಸರಿಯಾದ ಉತ್ತರ ಅಲ್ವಾ? ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈಗ ಇನ್ನೊಂದು ಇದೇ ತರಹದ ಲೆಕ್ಕ ನೋಡೋಣ. ಹಸಿರು ಎಂದರೆ ಕೆಂಪು, ಕೆಂಪು ಎಂದರೆ ಹಳದಿ, ಹಳದಿ ಎಂದರೆ ನೀಲಿ, ನೀಲಿ ಎಂದರೆ ಕಿತ್ತಳೆ ಮತ್ತು ಕಿತ್ತಳೆ ಎಂದರೆ ಹಸಿರು. ಆದರೆ ಶುಭ್ರವಾದ ಆಕಾಶದ ಬಣ್ಣ ಯಾವುದು? ಇಲ್ಲಿ ನಮ್ಗೆ ಕೇಳಿರೋದೇನು? ಶುಭ್ರವಾದ ಆಕಾಶದ ಬಣ್ಣ. ಆಕಾಶದ ಬಣ್ಣ ಏನಾಗಿರುತ್ತೆ? ನೀಲಿ ಆಗಿರುತ್ತೆ ಅಲ್ವಾ? ಆದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ನೀಲಿ ಅಂದರೆ ಯಾವ ಬಣ್ಣ ಅಂತ ಕೊಟ್ಟಿದ್ದಾರೆ? ನೀಲಿ ಅಂದರೆ ಇಲ್ಲಿ ಕಿತ್ತಾಳೆ ಬಣ್ಣ ಅಂತ ಕೊಟ್ಟಿದ್ದಾರೆ ಅಲ್ವಾ? ಆದ ಕಾರಣ ನಾವು ನೀಲಿಯ ಬದಲು ಅಲ್ಲಿ ಏನು ಯಾವುದನ್ನು ಸೆಲೆಕ್ಟ್ ಮಾಡಬೇಕು? ಕಿತ್ತಾಳೆ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಅಲ್ವಾ? ಸೊ ಹಾಗಿದ್ರೆ ಯಾವ ಆಪ್ಷನ್? ಆಪ್ಷನ್ ಸಿ ಕಿತ್ತಾಳೆ ಬಣ್ಣ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ?
ಸರಿ, ಹಾಗಿದ್ರೆ ಹೀಗೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ಆಲ್ ದಿ ಬೆಸ್ಟ್.